ಕರ್ನಾಟಕದವರೇ ಕಟ್ಟಿರುವ ಕರ್ನಾಟಕದ ಕೊಡುಗೆ, ಈ ರಾಷ್ಟ್ರದ ಅಭಿವೃದ್ಧಿಗೆ ಕರ್ನಾಟಕದ ಅತ್ಯಂತ ದೊಡ್ಡ ಕೊಡುಗೆಗಳಲ್ಲಿ HAL ಕೂಡ ಒಂದು. ಈ HAL ಅನ್ನು ಕರ್ನಾಟಕದಿಂದ ಆಂಧ್ರಕ್ಕೆ ಶಿಫ್ಟ್ ಮಾಡಿ ಅಂತೇಳಿ ಆಂಧ್ರದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಪ್ರಸ್ತಾಪವನ್ನು ಸಲ್ಲಿಕೆ ಮಾಡಿದ ಬಳಿಕ ಈಗ ಕಾಂಗ್ರೆಸ್, JDS, BJPಯ ನಡುವೆ HALಗೆ ಸಂಬಂಧಪಟ್ಟ ಹಾಗೆ ಸಂಘರ್ಷ ನಡೀತಾ ಇದೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಮೈಸೂರಿನ ಸಂಸದ ಯದುವೀರ್ ಒಡೆಯರ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಒಂದು ದೀರ್ಘವಾದಂತಹ ಟ್ವೀಟ್ ಅನ್ನು ಮಾಡಿದ್ದಾರೆ. ನೆಹರು ಅವರಿಗೂ HALಗೆ ಯಾವುದೇ ಸಂಬಂಧ ಇಲ್ಲ. HAL ಸ್ಥಾಪನೆಗೆ 700 ಎಕರೆಯಷ್ಟು ಭೂಮಿಯನ್ನ ಕೊಟ್ಟಿರುವಂತದ್ದು ಮೈಸೂರಿನ ಮಹಾರಾಜರು. ಉಚಿತವಾಗಿ ಭೂಮಿಯನ್ನು ನೀಡಿದ್ದು ಮೈಸೂರಿನ ಮಹಾರಾಜರು. ಉದ್ಯಮಿ ವಾಲ್ಚಂದ್ ಅವರಿಗೆ ನೆರವು ನೀಡಿದ್ದು ಮೈಸೂರಿನ ಸಂಸ್ಥಾನ ಮಾತ್ರ. 1940ರಲ್ಲಿ ಮೈಸೂರು ಮಹಾರಾಜರು 25 ಲಕ್ಷ ರೂಪಾಯಿ ಹೂಡಿಕೆಯನ್ನು ಕೂಡ ಈ ಕಂಪನಿಯಲ್ಲಿ ಮಾಡಿದ್ರು. ಮೈಸೂರು ಮಹಾರಾಜರ ಪಾತ್ರದ ಹೊರತಾಗಿಯೂ ಕೂಡ HAL, ಕರ್ನಾಟಕ ಸರ್ಕಾರ ಮಹಾರಾಜರ ಪಾತ್ರವನ್ನು ಒಪ್ಪಿಕೊಳ್ಳುವುದಿಲ್ಲ. HAL ವೆಬ್ಸೈಟ್ನಲ್ಲಿ ವಾಲ್ಚಂದ್ ಭಾವಚಿತ್ರ ಮಾತ್ರ ಇದೆ. HAL ಮೈಸೂರು ಅರಸರ ಬಳುವಳಿ ಮತ್ತು ಕರ್ನಾಟಕದ ಕೊಡುಗೆ. ಮೈಸೂರು ರಾಜವಂಶದ ಉತ್ತರಾಧಿಕಾರಿ ಯದುವೀರ್ ಒಡೆಯರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕದಿಂದ ಆಂಧ್ರಕ್ಕೆ HAL ಸ್ಥಳಾಂತರಕ್ಕೆ ಪ್ರಸ್ತಾಪ. ಕೇಂದ್ರ ಬೃಹತ್ ಕೈಗಾರಿಕೆ ಸಚಿವ HD ಕುಮಾರಸ್ವಾಮಿ ಅವರಿಗೆ ಪ್ರಸ್ತಾಪವನ್ನು ಸಲ್ಲಿಸಿರುವಂತಹ ಆಂಧ್ರದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಪ್ರಸ್ತಾಪದ ಬೆನ್ನಲ್ಲೇ HAL ಸ್ಥಳಾಂತರಕ್ಕೆ ವಿರೋಧ. ಆಂಧ್ರ CM ಪ್ರಸ್ತಾಪಕ್ಕೆ ಕರ್ನಾಟಕದಿಂದ ತೀವ್ರ ವಿರೋಧ ವ್ಯಕ್ತ ಆಗಿದೆ. ಸ್ವತಃ ಉಪಮುಖ್ಯಮಂತ್ರಿ DK ಶಿವಕುಮಾರ್, ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಳಗೊಂಡಂತೆ ಪ್ರತಿಯೊಬ್ಬರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರು ಸುಮಾರು 18 ಟ್ವೀಟ್ಗಳನ್ನು ಮಾಡಿದ್ದಾರೆ. ಅಂದರೆ ಯಾವ ರೀತಿ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ಈ ದೇಶದಲ್ಲಿ ಲಘು ಯುದ್ಧ ವಿಮಾನಗಳು ಮತ್ತು ಯುದ್ಧ ಹೆಲಿಕಾಪ್ಟರ್ಗಳ ನಿರ್ಮಾಣದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂತಹ ಸರ್ಕಾರಿ ಸ್ವಾಮ್ಯದ ಸಂಸ್ಥೆ ಇದು, ಸರ್ಕಾರಿ ಸ್ವಾಮ್ಯದ ಕಂಪನಿ. ಸೊ ಇದರಲ್ಲಿ ಹೇಗೆ ಕರ್ನಾಟಕ ಈ ಕಂಪನಿಯ ಸ್ಥಾಪನೆಯಲ್ಲಿ ಹೇಗೆ ಪಾತ್ರವನ್ನು ವಹಿಸ್ತಿ ಎನ್ನುವುದರ ಬಗ್ಗೆ ಯದುವೀರ್ ಅವರು ಒಂದು ಸುದೀರ್ಘವಾದಂತಹ ಟ್ವೀಟ್ ಅನ್ನು ಮಾಡಿದ್ದಾರೆ. 18 ಟ್ವೀಟ್ ಅನ್ನು ಮಾಡಿದ್ದಾರೆ. ಬಟ್ ನನಗೆ ವಿಚಿತ್ರ ಅನಿಸಿದ್ದು ಇವರ ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರ ಈ ಟ್ವೀಟಲ್ಲಿ ಏನು ಅಂತ ಹೇಳಿದ್ರೆ, ಇವರು ಇಷ್ಟೆಲ್ಲ ಟ್ವೀಟ್ ಮಾಡಿ ಕೊನೆಗೆ ಅಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಆಂಧ್ರಕ್ಕೆ ಹೋಗಬೇಕಾ ಕರ್ನಾಟಕಕ್ಕೆ ಹೋಗಬೇಕಾ ಅಂತೇಳಿ ವಿರೋಧಿಸಬೇಕಿತ್ತು. ತಮ್ಮ ಟ್ವೀಟ್ನಲ್ಲಿ 18 ಟ್ವೀಟ್ ಅನ್ನು ಮಾಡಿದ್ದಾರೆ ಯದುವೀರ್ ಅವರು. HAL ಹೇಗೆ ಸ್ಥಾಪನೆ ಆಯಿತು, ಅದರ ಹಿಂದಿನ ಇತಿಹಾಸ ಏನು ಎನ್ನುವಂಥದ್ದು ನೇರವಾಗಿ ಟಾರ್ಗೆಟ್ ಮಾಡಿದ್ದು ಯದುವೀರ್ ಅವರು DK ಶಿವಕುಮಾರ್ ಅವರನ್ನು. ಕಾರಣ DK ಶಿವಕುಮಾರ್ ಒಂದು ಕಡೆ ನಿನ್ನೆ ಸ್ಟೇಟ್ಮೆಂಟ್ ಕೊಡುವಂತಹ ಸಂದರ್ಭದಲ್ಲಿ ಅದರಲ್ಲಿ HAL ಸ್ಥಾಪನೆಯಲ್ಲಿ ನೆಹರು ಅವರ ಪಾತ್ರ ಇತ್ತು ಅಂಥೇಳಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ನೆಹರು ಪಾತ್ರ ಏನೂ ಇಲ್ಲ, ಇದರಲ್ಲಿ ಸ್ಥಾಪನೆಯಲ್ಲಿ ಏನೂ ಇಲ್ಲ. ಸರ್ಕಾರ ಮೊದಲ ಬಾರಿಗೆ ಪ್ರಧಾನಮಂತ್ರಿ ಆದ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರ ಇದರ ಅಭಿವೃದ್ಧಿಗೆ ಕೆಲಸ ಮಾಡಿದೆ, ಇಲ್ಲ ಅಂತಲ್ಲ. ಬಟ್ ಸ್ಥಾಪನೆಯ ಸಂದರ್ಭದಲ್ಲಿ ನೆಹರು ಅವರ ಪಾತ್ರ ಏನೂ ಇಲ್ಲ. ನೆಹರು ಅವರನ್ನು HALನ ಅಭಿವೃದ್ಧಿ, ಅದರ ಸ್ಥಾಪನೆಯಲ್ಲಿ ನಾವು ಸ್ಮರಿಸಬೇಕಾದಂಥ ಯಾವ ಅಗತ್ಯನೂ ಇಲ್ಲ. ಎಕ್ಸ್ಪೆಷಲಿ ನಾವು ಕರ್ನಾಟಕದವರು, ಕನ್ನಡಿಗರು. ಯಾಕಂತ ಹೇಳಿದ್ರೆ ಇದರ ಹುಟ್ಟಿಗೆ, ಇದರ ಜನನಕ್ಕೆ ಕಾರಣಕರ್ತರೆ ನಾವು. ಇಂಥದ್ದೊಂದು ದೊಡ್ಡ ಸಂಸ್ಥೆ, ಲಾಭದಲ್ಲಿರುವಂತಹ ಸಂಸ್ಥೆ, ಇದರ ಸೃಷ್ಟಿಯ ಹಿಂದಿನ ಪಾತ್ರಧಾರಿಗಳೇ ನಾವು. ಉದ್ಯಮಿ ವಾಲ್ಚಂದ್ ಅವರಿಗೆ ಅವರು ಬರೋಡಾ ಸೇರಿದಂತೆ ಬೇರೆ ಬೇರೆ ಸಂಸ್ಥಾನಗಳಲ್ಲಿ ಮನವಿಯನ್ನು ಸಲ್ಲಿಸ್ತಾರೆ, ನಮಗೆ ಭೂಮಿಯನ್ನು ಕೊಡಿ, ಜೊತೆಗೆ ಹಣಕಾಸು ನೆರವನ್ನು ಕೊಡಿ ಅಂತೇಳಿ. ಆ ಸಂದರ್ಭದಲ್ಲಿ ಯಾರು ಕೂಡ ವಾಲ್ಚಂದಿಗೆ ಸಹಾಯ ಮಾಡಲ್ಲ. ಆ ಸಂದರ್ಭದಲ್ಲಿ ವಾಲ್ಚಂದಿಗೆ ಸಹಾಯ ಮಾಡಿದ್ದೇ ನಮ್ಮ ಮೈಸೂರಿನ ಮಹಾರಾಜರು. 1940ರಲ್ಲಿ 700 ಎಕರೆ ಭೂಮಿಯನ್ನು ಉಚಿತವಾಗಿ ಕೊಡ್ತಾರೆ. ನೀವು HALನ ವೆಬ್ಸೈಟನ್ನು ತೆಗೆದು ನೋಡಿದ್ರೆ HAL ವೆಬ್ಸೈಟ್ನಲ್ಲಿ ವಾಲ್ಚಂದ್ ಅವರ ಫೋಟೋ ಮಾತ್ರ ಇದೆ. ಜೊತೆಗೆ ಮೈಸೂರು ಮಹಾರಾಜರ ಬಗ್ಗೆ ಅಲ್ಲಿ ಉಲ್ಲೇಖನೇ ಇಲ್ಲ. ಅಲ್ಲಿ ಗೌರ್ಮೆಂಟ್ ಆಫ್ ಮೈಸೂರು ಅಂತಿದೆ ಅಷ್ಟೇ, ಅವರ ಸಹಕಾರದಿಂದ ಬಂತು ಅಂಥೇಳಿ.
ಸೊ HAL ಸರ್ಕಾರಿ ಸ್ವಾಮ್ಯಕ್ಕೆ ಬಂದಾದ ಬಳಿಕ ಮೈಸೂರಿನ ಕೊಡುಗೆಯನ್ನು ಹೇಗೆ ಮರೆಮಾಚಲಾಯಿತು ಅಂಥೇಳಿ ಯದುವೀರ್ ಅವರು ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಸರ್ಕಾರ ಮತ್ತು HAL ಕರ್ನಾಟಕ ಸರ್ಕಾರದ ವ್ಯಾಪ್ತಿಗೆ ಬರಲ್ಲ. HAL ಫಸ್ಟ್ ಆಫ್ ಆಲ್ ಇದು PSU ಸೆಂಟ್ರಲ್ ಗೌರ್ಮೆಂಟ್ನ ಅಡಿಯಲ್ಲಿರ್ತಕ್ಕಂಥ ಸಂಸ್ಥೆ. ಅದು ಕುಮಾರಸ್ವಾಮಿ ಅವರು ಸ್ಪಷ್ಟನೆ ಕೊಟ್ಟಿಲ್ಲ. ಅದೇ ವಿಚಿತ್ರ ಅಂತ ಅನಿಸ್ತಾ ಇರುವಂಥದ್ದು. ಬೃಹತ್ ಕೈಗಾರಿಕೆಯ ಸಚಿವರು ಕರ್ನಾಟಕದವರು ಇದುವರೆಗೆ ಸ್ಪಷ್ಟನೆ ಕೊಟ್ಟಿಲ್ಲ. HAL ಆಂಧ್ರಕ್ಕೆ ಹೋಗುತ್ತಾ ಅಥವಾ ಕರ್ನಾಟಕದಲ್ಲೇ ಉಳಿಯುತ್ತಾ ಅಂಥೇಳಿ. ಆಂಧ್ರದ ಮುಖ್ಯಮಂತ್ರಿ ಹೇಳಿದ್ದಾರೆ, ನಾನು ಮಡಕಶಿರ ಮತ್ತು ಲೇಪಾಕ್ಷಿ ಕರ್ನಾಟಕ ಮತ್ತು ಆಂಧ್ರ ಗಡಿಭಾಗ ಏನಿದೆ ಅಲ್ಲಿ ಸುಮಾರು 10,000 ಎಕರೆ ಭೂಮಿಯನ್ನು ಕೊಡ್ತೀನಿ ಅಂತೇಳಿ. HAL ಈಗ ದೊಡ್ಡದಾಗಿ ಬೆಳೆದಿದೆ. ಲೈಟ್ ಕಾಂಬ್ಯಾಕ್ಟ್ ಏರ್ಕ್ರಾಫ್ಟು ಹೆಲಿಕಾಪ್ಟರ್ಗಳನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ವಿ. ಧ್ರುವ ಹೆಲಿಕಾಪ್ಟರ್ ಸೇರಿದಂತೆ ಯುದ್ಧ ವಿಮಾನಗಳನ್ನು ನಾವು ಈಗ ಉತ್ಪತ್ತಿ ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ. ಈಗ ಇದು ದೊಡ್ಡದಾಗಿ ಬೆಳೆದಾದ ಬಳಿಕ ಆಂಧ್ರದ ಮುಖ್ಯಮಂತ್ರಿ ನಾವು 10,000 ಎಕರೆ ಜಮೀನು ಕೊಡ್ತೀವಿ ಅಂತ ಹೇಳಿದ್ರೆ ಈ ಕಂಪನಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿಕ್ಕೆ ಕೊಡುಗೆ ಕೊಟ್ಟಂಥವರೇ ನಾವು. ಈ ಕಂಪನಿ ಹುಟ್ಟಲಿಕ್ಕೆ ಕೊಡುಗೆ ಕೊಟ್ಟಂಥವ್ರು ನಾವು ಕರ್ನಾಟಕದವರು. ಈಗ ಬೃಹತ್ ಕೈಗಾರಿಕೆ ಸಚಿವರು ಇರುವಂಥದ್ದು ಕರ್ನಾಟಕದವರೇ, HD ಕುಮಾರಸ್ವಾಮಿ ಅವರು. ಸ್ಪಷ್ಟನೆ ಕೊಡಬೇಕಿತ್ತು, ಇಷ್ಟೊತ್ತಿಗೆ ಕೊಟ್ಟಿಲ್ಲ. ಕಾರಣ ಲಾಬಿ, ಎಲ್ಲರನ್ನ ಮೆಚ್ಚಿಸ್ಬೇಕು ಈಗ ಕುಮಾರಸ್ವಾಮಿ ಅವರು. ಕೆಲ ತಿಂಗಳ ಹಿಂದೆ JDSನವರು ಒಂದು ಪೋಸ್ಟ್ ಹಾಕಿದ್ರು, ಆಂಧ್ರದಲ್ಲಿ ಕುಮಾರಸ್ವಾಮಿ ಅವರ ಹವಾ ಜೋರಿದೆ ಅಂಥೇಳಿ. ಕುಮಾರಸ್ವಾಮಿ ವಿಶಾಖಪಟ್ಟಣದ ಸರ್ಕಾರಿ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ದೊಡ್ಡದಾಗಿ ಜೋರಿದೆ, ಬಟ್ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರನ್ನು ಕಡೆಗಣಿಸಲಾಗ್ತಿದೆ ಅಂಥೇಳಿ ಕುಮಾರಸ್ವಾಮಿ ಅವರು ಹೇಳಲಿ. ಚಂದ್ರಬಾಬು ನಾಯ್ಡುಗೆ ಫೋನ್ ಮಾಡಿ ಹೇಳಬೇಕು, ನೋಡಪ್ಪ ನಾಯ್ಡು, ನಿನಗೆ ಬೇಕಾದರೆ ನೀನು ಇನ್ನೊಂದು ಕಂಪ್ನಿ ಸೃಷ್ಟಿ ಮಾಡಿ 10,000 ಎಕರೆಯಲ್ಲಿ 10,000 ಅಲ್ಲ, ಅಲ್ಲಿ ಆಂಧ್ರದ ಇಡೀ ಆಂಧ್ರ ಪ್ರದೇಶದ ಭೂಮಿಯನ್ನೇ ಕೊಟ್ಬಿಡ್ಲಿ ಬೇಕಾದರೆ. ಹೊಸದಾಗಿ ಒಂದು ಸಂಸ್ಥೆ ಕಟ್ಟು ಬೇಕಾದರೆ. ನಾವು ಕಟ್ಟಿ ಬೆಳೆಸಿರುವಂತಹ ಸಂಸ್ಥೆಯನ್ನು ನಿನ್ನ ಕಡೆ ಕೊಡಲ್ಲ ನಾವು ಅಂಥೇಳಿ ಕುಮಾರಸ್ವಾಮಿ ಅವರು ಹೇಳಬೇಕು. ಹೇಳಲ್ಲ ಕುಮಾರಸ್ವಾಮಿ ಅವರು ಹೇಳಲ್ಲ. ಕಾರಣ ಎಲ್ಲರಿಗೂ ಒಳ್ಳೆಯವನಾಗಿರಬೇಕು. ಎಲ್ಲರಿಗೂ ಕುಮಾರಣ್ಣ ಅಂಥೇಳಿ ಎಲ್ಲರೂ ಕೂಡ ಬಾಯಿ ತುಂಬ ಹೊಗಳಿ ಮೆಚ್ಚುಗೆಯನ್ನು ಮಾತಾಡಬೇಕು. ಅಂದರಿಕಿ ಮಂಚುವಾಡು, ಎಲ್ಲರಿಗೂ ಕೂಡ ಒಳ್ಳೆಯವನಾಗಿರಬೇಕು ಅಂತೇಳಿ ಕುಮಾರಸ್ವಾಮಿ ಅವರ ಲೆಕ್ಕಾಚಾರ. ಸೊ ಯದುವೀರ್ ಅವರು ಮೈಸೂರು ಮಹಾರಾಜರು ಮತ್ತು ಕರ್ನಾಟಕದ ಕೊಡುಗೆಯ ಬಗ್ಗೆ HAL ವೆಬ್ಸೈಟ್ನಲ್ಲಿ ಉಲ್ಲೇಖ ಮಾಡಿಲ್ಲ ಎನ್ನುವಂಥದ್ದನ್ನು ನೆಕ್ಸ್ಟ್ ಸೆಷನ್ ಆಗುತ್ತೆ ಸಂಸತ್ತಿನಲ್ಲಿ. ಆ ಸಂಸತ್ತಿನಲ್ಲಿ ಲೋಕಸಭೆಯಲ್ಲಿ ಇದನ್ನು ಪ್ರಸ್ತಾಪ ಮಾಡಬೇಕು ಯದುವೀರ್ ಅವರು. ಇಲ್ಲಿ ಕರ್ನಾಟಕದ ಸರ್ಕಾರದ ಮೇಲೆ ಅಟ್ಯಾಕ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಬಿಕಾಸ್ ಕಮ್ಸ್ ಅಂಡರ್ ಯೂನಿಯನ್ ಗೌರ್ಮೆಂಟ್. HAL ಅವರ ವೆಬ್ಸೈಟ್ನಲ್ಲಿ ವಾಲ್ಚಂದ್ ಅವರ ಫೋಟೋ ಒಂದು ಬಿಟ್ಟರೆ ಕರ್ನಾಟಕದ ಬಗ್ಗೆ ಉಲ್ಲೇಖನೇ ಇಲ್ಲ. ಗೌರ್ಮೆಂಟ್ ಆಫ್ ಮೈಸೂರು ಅಂತ ಒಂದು 3 ಪದ ಇದೆ ಅಷ್ಟೇ. ಅಲ್ಲಿ ಮೈಸೂರು ಮಹಾರಾಜರು ಭೂಮಿಯನ್ನು ಕೊಟ್ಟರು, ಇಲ್ವೇ ಇಲ್ಲ. ಸೊ ಕುಮಾರಸ್ವಾಮಿ ಅವರ ರಿಯಾಕ್ಷನ್ ಏನು, ಅದು ವೆರಿ ಇಂಪಾರ್ಟೆಂಟ್. ಅವರು ಇನ್ನೂ ರಿಯಾಕ್ಷನನ್ನು ಕೊಟ್ಟಿಲ್ಲ, ಕೊಡಲಿ, ಸ್ವಲ್ಪ ನಿಧಾನಕ್ಕಾದರೂ ಕೊಡಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.